ಫ್ಯಾಟ್ ಎಸ್ ಎನ್ ಎಫ್ ರೈಸ್ ಆಯ್ತು ಅಂದ್ರೆ ₹2-3 ಜಾಸ್ತಿ ಸಿಗ್ತದೆ 1 ಲೀಟರ್ ಮೇಲೆ. 35 ಲೀಟರ್ ಆಗ್ತಾ ಇದೀನಿ, ಬರೀ 2 ಹಸು ಹಾಲು ಕರೀತಾ ಇರೋದು. ಇನ್ನು 2 ಪ್ರೆಗ್ನೆನ್ಸಿ ಇಲ್ಲ ಇದಾವೆ. ಫ್ಯಾಟ್ 4 ಇದ್ರೆ ಎಷ್ಟು ಬರುತ್ತೆ? ₹36.15 ಬರುತ್ತೆ. ಫ್ಯಾಟ್ ಇಲ್ಲ ಅಂದ್ರೆ ಏನಾಗುತ್ತೆ? ₹32, ₹30, ₹31 ಬರುತ್ತೆ. ಮೇ ಅಲ್ಲಿ ನಾನು ಈ ಪ್ರಾಡಕ್ಟ್ ಬಳಸೋದಕ್ಕಿಂತ ಮುಂಚೆ ನನ್ನ ಫ್ಯಾಟ್ 3.1 ಇತ್ತು. ಎಷ್ಟಾಗ್ತಾರೆ ಆಗ? ₹33 ಬೀಳುತ್ತೆ. ಡಿಸೆಂಬರ್ ತಿಂಗಳು 11ನೇ ತಾರೀಕಿಗೆ ನೆನ್ನೆ ಬಿಲ್ ಇದು 4 ಇದೆ ಫ್ಯಾಟ್. 0.9% ಡಿಫ್ರೆನ್ಸ್ ಬಂದಿದೆ. ನಾನು ಅವತ್ತು 47 ಲೀಟರ್ ಹಾಲಾಗ್ತಾ ಇದ್ದೆ ಒಂದು ಟೈಮ್ಗೆ. ₹3 ಕಮ್ಮಿ ಅಂದ್ರೆ ಒಂದು ಟೈಮ್ಗೆ ಎಷ್ಟಾಯ್ತು? ₹120 ಆಯ್ತು. ಬೆಳಗ್ಗೆ ಸಂಜೆ ಸೇರಿದ್ರೆ ₹240 ಲಾಸ್ ಆಗ್ತಾ ಇತ್ತು. ಇವತ್ತು ₹240 ಇಲ್ಲೇ ಗೈನ್ ಮಾಡ್ಕೊಂತ ಇದೀನಲ್ಲ. ಇದಕ್ಕಿನ್ನ ಪ್ರೂಫ್ ನಾನೇನು ಕೊಡೋದಿಕ್ಕಾಗಲ್ಲ. ಈ ಬೂಸಾದಲ್ಲಿ ಎಲ್ಲಾ ತರ ಇಂಗ್ರೀಡಿಯೆಂಟ್ಸ್, ಕಳ್ಳೆ ಒಟ್ಟ, ಬೂಸಾ, ಇಂಡಿ ಫೀಡ್ಸ್ ಆಗಿರ್ಬೋದು, ಹಲವಾರು ತರ ಕಾಳು, ಜೋಳಗಳು ಎಲ್ಲ ಪ್ರತಿಯೊಂದು ಮಿಕ್ಸ್ ಬರ್ತದೆ ಫೀಡ್. ಇದು ಮನೇಲಿ ಯಾವುದೇ ತರ ಫೀಡ್ ಇರ್ಲಿ, ಆ ಫೀಡ್ ನ ಹಾಕ್ಬಿಟ್ಟು ಹಾಲ್ ಕರಿಯ ಹಸುಗಳಿಗೆ 2 ಟೇಬಲ್ ಸ್ಪೂನ್ ಕೊಡಿ, ಡ್ರೈ ಇರೋ ಹಸುಗಳಿಗೆ 1 ಸ್ಪೂನ್ ಕೊಡಿ. ಹಾಲ್ ಕರಿಯ ಹಸುಗೆ ಕೊಡ್ತಾ ಇರೋದು ಯಾವುದೇ ಫೀಡ್ ಆಗಿರ್ಬೋದು, ದಯವಿಟ್ಟು ಫುಲ್ ಡ್ರೈ ಕೊಡಬೇಡಿ, ಜಾಸ್ತಿನೂ ನೀರು ಕೊಡಬಾರ್ದು. ಕ್ಲೀನ್ ಆಗಿ ಕಲ್ಸ್ಬಿಟ್ಟು ಕೆಲವೊಂದು ಪ್ರಾಡಕ್ಟ್ ಹಾಕಿದ್ರೆ ಹಸು ಸ್ಮೆಲ್ ತಿನ್ನೋದೇ ಇಲ್ಲ. ನಮ್ಮ ಹಸುಗಳು ಇಷ್ಟಪಟ್ಟು ತಿನ್ನುತ್ತೆ. ಆಲ್ರೆಡಿ ಒಂದು 4-5 ಡಬ್ಬ ಖಾಲಿ ಆಗಿದೆ, ಡಬ್ಬಾನು ನೋಡ್ಕೊಬಹುದು. ಒಂದು ಹಸುಗೆ 5 ತಿಂಗಳು ಬರುತ್ತೆ ಅಂದ್ರೆ ಒಂದ್ ದಿನಕ್ಕೆ 30 ಗ್ರಾಮ್ಸ್ ಅಂದ್ರೆ 2,000 ಕೊಟ್ಟು ಪರ್ಚೇಸ್ ಮಾಡಿದ್ರೆ ಬೆಳಗ್ಗೆ ಸಂಜೆ ಸೇರಿ 2 ಲೀಟರ್ ಹಾಲು ಜಾಸ್ತಿ ಆದ್ರೆ ಒಂದ್ ದಿನಕ್ಕೆ ₹70 ಲಾಭ. ನಮ್ಮ ಪ್ರಾಡಕ್ಟ್ ಮೇಲೆ ಹಾಕೋ ಇನ್ವೆಸ್ಟ್ಮೆಂಟ್ ಅವರು ಒಂದು ತಿಂಗಳು 10 ದಿವಸದಲ್ಲಿ ತಗೊಂತಾರೆ. ಪ್ರಾಡಕ್ಟ್ ಬಳಸೋದ್ರಿಂದ ಕೆಚ್ಚಲ್ ಬಾವು ಬರ್ದೇ ಇರೋ ತರ ಪ್ರಿವೆನ್ಷನ್ ಮಾಡುತ್ತೆ. ಫಲ ನಿಲ್ಲಲ್ಲ ಅಂದ್ರೆ ಸಮಸ್ಯೆಗಳೇನಿದ್ರೆ ದಯವಿಟ್ಟು ಬಳಸ್ರಿ, ಮತ್ತೆ ಫಲ ನಿಲ್ಲುತ್ತೆ. ಫ್ಯಾಟ್ ಎಸ್ ಎನ್ ಎಫ್ ಆಗಿರ್ಬೋದು, ಹಾಲ್ ಇಂಪ್ರೂವ್ಮೆಂಟ್ ಆಗಿರ್ಬೋದು, ಪ್ರತಿ ಒಂದು ಚೆನ್ನಾಗಿದೆ. ಜನ ಹೇಳ್ತಾರೆ ಸ್ಮೆಲ್ ತಿನ್ನಲ್ಲ ಅಂತ. ಏನಾದ್ರು ಒಂದು ಸ್ವಲ್ಪನಾದ್ರೂ ಬಿಟ್ಟಿದೆ ಹೇಳಿದ್ರಿ ಹೆಂಗ್ ಬಳಸಬೇಕು ಅಂತ. ಸೊ ನೋಡ್ಬೋದು, ಈಗ ಈ ಬೂಸಾದಲ್ಲಿ ಕೆಲವೊಂದು ಜನ ನೋಡ್ಬೋದು, ಇದರಲ್ಲಿ ಎಲ್ಲ ಥರ ಇಂಗ್ರೀಡಿಯೆಂಟ್ಸು, ಕಳ್ಳೆ ಒಟ್ಟಾಗಿರ್ಬೋದು, ಬೂಸ ಆಗಿರ್ಬೋದು, ಇಂಡಿ ಆಗಿರ್ಬೋದು, ಫೀಡ್ಸ್ ಆಗಿರ್ಬೋದು, ಇನ್ನೂ ಹಲವಾರು ಥರ ಕಾಳು, ಜೋಳಗಳು ಎಲ್ಲ ಪ್ರತಿಯೊಂದು ಮಿಕ್ಸ್ ಬರ್ತದೆ ಫೀಡ್. ಇದು ಮಿಕ್ಸ್ ಫೀಡ್ ಇರುತ್ತೆ. ನಾನು ಇನ್ನೊಂದೇನು ಹೇಳ್ತೀನಿ ಅಂದರೆ, ಅವ್ರ ಮನೇಲಿ ಯಾವುದೇ ಥರ ಫೀಡ್ ಇರಲಿ, ಆ ಫೀಡ್ನ ಹಾಕ್ಬಿಟ್ಟು, ಈಗ ನೋಡಿ, ಈಗ ನಾನು ಒಂದು 2 ಹಸುಗೆ ಹಾಕ್ಸ್ತೀನಿ, ಈಗ ತೋರಿಸ್ತೀನಿ ನಿಮಗೆ ಯಾವ ಥರ ರಿಸಲ್ಟ್ ಬರುತ್ತೆ ಏನು ಅಂತ. ನೋಡಿ ಸರ್, ಈಗ ಹಾಕಿದ್ದೀನಲ್ಲ, ಈಗ ಪ್ರಾಡಕ್ಟು ಈಗ ನೋಡ್ಬೋದು. ಈಗ ಕೆಲವೊಂದು ಜನ ಹೇಳ್ಬೋದು ಏನೋ ವೀಡಿಯೋದಲ್ಲಿ ಇವ್ರ ಪ್ರಾಡಕ್ಟ್ ಇವ್ರು ಬಳಸ್ತಾವ್ರಾ ಇಲ್ವೋ ಏನು ಅಂತ. ನೋಡಿರಿ, ಆಲ್ರೆಡಿ ಒಂದು 4-5 ಡಬ್ಬ ಖಾಲಿ ಆಗಿದೆ. ಡಬ್ಬನೂ ನೋಡ್ಕೊಬೋದು ಹೆಂಗಾಗಿದೆ ಅಂತ. ಸೊ ಇಲ್ಲಿ ನೋಡಿ, ಇನ್ನೂ ಕೆಲವೊಂದು ಜನ ಅವ್ರು ಮಾಡಿರೋ ಫೀಡ್ನ ಅವ್ರ ಹಸುಗಳಿಗೆ ಇಕ್ಕಲ್ಲ. ಸೊ ನೋಡ್ಕೊಬೋದು, ಅವರೆಲ್ಲರಿಗೂ ಯಾರು ಡೌಟ್ ಇದ್ದರೆ ನೋಡ್ಕೊಬೋದು, ತೊಂದರೆ ಇಲ್ಲ. ಸೊ ಈಗ ಖಾಲಿಯಾಗಿದೆ. ಈಗ ಒಂದು ಹೊಸ ಬಾಕ್ಸ್ ತೊಗೊತೀನಿ. ನೋಡಿ ಸರ್, ಇಲ್ಲಿ ಅಷ್ಟು ಬಬಲ್ ರ್ಯಾಪ್ ಎಲ್ಲ ಮಾಡಿ ಕೂಡ ಒಳಗಡೆ ಕೂಡ ಪ್ಯಾಕೇಜಿಂಗ್ ಮಾಡಿರ್ತೀವಿ. ಒಳಗಡೆ ಪ್ಯಾಕೇಜಿಂಗ್ ಮಾಡಿ ಸೊ ಏನು ಬೇಡ ಸರ್. ನೋಡಿ ಸರ್, ಈಗ ಎಷ್ಟಿದೆ ಸರ್? 1 ಟೇಬಲ್ ಸ್ಪೂನ್. 1 ಟೇಬಲ್ ಸ್ಪೂನ್ ಇದೆ. ಹಾಲು ಕರಿ ಹಸುಗಳಿಗೆ 2 ಟೇಬಲ್ ಸ್ಪೂನ್ ಕೊಡಿ, ಡ್ರೈ ಇರೋ ಹಸುಗಳಿಗೆ 1 ಸ್ಪೂನ್ ಕೊಡಿ. ಈಗ ಇದು ನಾನು ಹಾಲು ಕರಿಯೋ ಹಸುಗೆ ಕೊಡ್ತಾ ಇರೋದು. 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ ಸರ್, ನಿಮ್ಮ ಕಣ್ಣೆದುರುಗಡೆ ತೋರಿಸಿದ್ದೀನಿ, ಆಯಿತಾ? ನೆಕ್ಸ್ಟು, ಸೊ ಯಾವುದೇ ಫೀಡ್ ಆಗಿರ್ಬೋದು, ದಯವಿಟ್ಟು ಫುಲ್ ಡ್ರೈ ಕೊಡಬೇಡಿ. ಏನಕ್ಕೆ ಡ್ರೈ ಕೊಡಬಾರ್ದು ಅಂದರೆ ಸರ್, ತಿನ್ಬೇಕಾದ್ರೆ ಗಂಟ್ಲು ಕಂಟುತ್ತೆ, ಮತ್ತು ಈ ರೆಸ್ಪಿರೇಟರಿ ಸಿಸ್ಟಮ್ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಈ ಮೂಗು ಕಟ್ಕೊಳೋದಾಗಿರ್ಬೋದು, ಗಂಟ್ಲಲ್ಲಿ ಇದಾಗೋದಾಗಿರ್ಬೋದು. ಅದಕ್ಕೆ ಡ್ರೈ ಕೊಡಬಾರ್ದು. ಡ್ರೈ ಮತ್ತು ಫುಲ್ಲು ಡ್ರೈ ಕೊಡಬಾರ್ದು, ಫುಲ್ಲು ನೀರಾಗಿ ಮಾಡಿಕೊಡ್ಬಾರ್ದು. ಇವಾಗ ನೋಡ್ಬೋದು, ಇವಾಗ ನೋಡಿ ಸರ್, ಈಗ ಜಾಸ್ತಿನೂ ನೀರು ಕೊಡಬಾರ್ದು. ಈ ಥರ ಫುಲ್ ಇದರಲ್ಲಿ ವೆಟ್ ಮಾಡಿ ಕೊಟ್ಟರೆ ಚೆನ್ನಾಗಿ ತಿನ್ನುತ್ತೆ, ಎಲ್ಲನೂ ಚೆನ್ನಾಗಿರುತ್ತೆ. ಹಿಂಗೆ ಕಲಿಸ್ಬಿಟ್ಟು, ಕ್ಲೀನಾಗಿ ಹಿಂಗೆ ಕಲಿಸ್ಬಿಟ್ಟು, ಇವಾಗ ನೋಡಿರಿ, ಇವಾಗ ಒಂದು ಹಸು ಕೊಡ್ತೀನಿ ನೋಡಿ ಸರ್. ಈಗ ಕಲಿಸಿದ್ದೀವಲ್ಲ, ನೋಡಿ ಇಲ್ಲಿ ಕೊಡ್ತೀನಿ. ಹಸುಗೆ ತಿನ್ನುತ್ತಾ ತಿನ್ನಲ್ಲ ಅಂತ ನೀವು ನೋಡ್ಬಿಡ್ಬೇಕು. ಕೆಲವೊಂದು ಪ್ರಾಡಕ್ಟ್ ಹಾಕಿದ್ರೆ ಹಸು ಸ್ಮೆಲ್ಲಿಗೆ ತಿನ್ನೋದೇ ಇಲ್ಲ. ನಮ್ಮ ಹಸುಗಳು ಇಷ್ಟಪಟ್ಟು ತಿನ್ನುತ್ತೆ. ನಮ್ಮ ಹಸುಗಳು ಅಂತಲ್ಲ, ಯಾರದೇ ಹಸುಗಳಾಗಿರ್ಬೋದು ಇಷ್ಟಪಟ್ಟು ತಿನ್ನುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ನೀವು. ಈಗ ಇದಕ್ಕಿನ್ನ ಮಾಹಿತಿ ಅಲ್ಲ, ಇದಕ್ಕಿನ್ನ ಸಾಕ್ಷಿ ನಾನು ಇನ್ನೇನು ಬೇರೆ ಏನು ಕೊಡೋದಕ್ಕಾಗಲ್ಲ. ನಾನು ನನ್ನ ಹಸುಗಳಿಗೆ ಬಳಸ್ತಾ ಇದ್ದೀನಿ, ದಯವಿಟ್ಟು ನೀವು ನಿಮ್ಮ ಹಸುಗಳಿಗೆ ಬಳಸ್ರಿ. ಸೊ ನಾನು ರೈತರಲ್ಲಿ ಇನ್ನೊಂದು ಮನವಿ ಏನಂದರೆ, ದಯವಿಟ್ಟು ನಾನು ಕೇಳ್ಕೊಳೋದು ಒಂದೇ, ಒಂದು ಸಲ ಬಳಸ್ಬಿಟ್ಟು ನಿಮ್ಗೆ ರಿಸಲ್ಟ್ ಬಂದರೆ ನೀವು 10 ಜನಕ್ಕೆ ಹೇಳಿ. ನಿಮ್ಗೆ ರಿಸಲ್ಟ್ ಬಂದಿಲ್ಲ ಅಂದರೆ ಫೋನ್ ಮಾಡಿ, ನಿಮ್ಗೆ ಕ್ಯಾಶ್ ಬ್ಯಾಕ್ ಕೊಡ್ತೀವಿ ನಾವು. ಸರ್, ಯಾವುದೇ ಒಂದು ಫೀಡ್ ಅಂಗಡಿಗೆ ಹೋಗಲಿ, ಇದು ನಾನು ಹೇಳೋ ಮಾತನ್ನ ಈ ಥರ ಒಂದು ಸತಿ ಒಬ್ಬರು ರಿಸಲ್ಟ್ ಇಲ್ಲ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ನಾನು ಅವ್ರು ಹೇಳಿದ್ದು ಮಾಡ್ತೀನಿ ಸರ್. ಫೀಡ್ ಇಂಡಸ್ಟ್ರಿಯಲ್ಲಿ ನಾವೇ ಫಸ್ಟ್ ಟೈಮ್ ಕ್ಯಾಶ್ ಬ್ಯಾಕ್ ಅಂತ ಅನೌನ್ಸ್ ಮಾಡಿರೋದು. ಸೊ ರೈತರಲ್ಲಿ ಒಂದೇ ಒಂದು ಮನವಿ, ದಯವಿಟ್ಟು ಬಳಸಿ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ.
ಮತ್ತು ನಿಮ್ಗೆ ರಿಸಲ್ಟ್ ಬಂದಮೇಲೆ ನೀವು 10 ಜನಕ್ಕೆ ಹೇಳಿ ಅಂತ ಹೇಳ್ತೀನಿ ಸರ್. ಸರ್ ಇದು ಪ್ರೈಸ್ ಎಷ್ಟು, ಶಿಪ್ಪಿಂಗ್ ಎಲ್ಲ ಯಾವ ಥರ ಮಾಡ್ತೀರಾ? ಹೌದು, ಸೊ ಒಳ್ಳೆ ಕ್ವಶನ್ ಕೇಳಿದ್ದೀರಾ. ಸೊ ಇದ್ರ ಪ್ರೈಸ್ ಬಂದು 2000 ಆಗುತ್ತೆ ಸರ್. 2000 ಆಗುತ್ತೆ ಅಂದರೆ ಈಗ ಕೆಲವೊಂದು ಜನ ಹೇಳ್ಬೋದು 2000 4 kg 2000 ಅಂತ ಕೇಳ್ತಾರೆ. ಒಂದು ಹಸುಗೆ 5 ತಿಂಗಳು ಬರುತ್ತೆ ಸರ್. ಯಾವ ಥರ ಅಂದರೆ ಈಗ ನಾವು 4 kg ಹಾಕಿದ್ದೀವಿ, ಬೆಳಗ್ಗೆ 15 ಗ್ರಾಮ್, ಸಂಜೆ 30 ಗ್ರಾಮ್ಸ್ ಅಂದರೆ ಒಂದು ದಿನಕ್ಕೆ 30 ಗ್ರಾಮ್ಸ್ ಅಂದರೆ 3000 ಗ್ರಾಮ್ಗೆ ಎಷ್ಟು ದಿವಸ ಆಯಿತು? 3 ತಿಂಗಳಾಯಿತು. 4000 ಗ್ರಾಮ್ಗೆ 4 ತಿಂಗಳಾಯಿತು. 4 ತಿಂಗಳಿಗೆ 2000 ಜಾಸ್ತಿ ಇಲ್ಲ. ಆಮೇಲೆ ಇನ್ನೊಂದು ಕ್ವಶನ್ ಅದಕ್ಕೆ ಉತ್ತರ ಹೇಳ್ತೀನಿ ನಾನು. 2000 ಕೊಟ್ಟು ಇದರಿಂದ ನನಗೇನು ಲಾಭ ಅಂತ ಕೇಳ್ತಾರೆ ರೈತರು. 2000 ಕೊಟ್ಟು ಪರ್ಚೇಸ್ ಮಾಡಿದೆ, ಒಂದು ಟೈಮ್ಗೆ 2 ಲೀಟ್ರ್ ಹಾಲು ಇಂಪ್ರೂವ್ಮೆಂಟ್ ಆದರೆ ಒಂದು ದಿನಕ್ಕೆ 2 ಲೀಟ್ರ್ ಇಟ್ಕೊಳ್ರಿ ಮ್ಯಾಕ್ಸ್ ಟು ಮ್ಯಾಕ್ಸು. 2 ಲೀಟ್ರ್ ಬೆಳಗ್ಗೆ ಸಂಜೆ ಸೇರಿ 2 ಲೀಟ್ರ್ ಹಾಲು ಜಾಸ್ತಿ ಆದರೆ 1 ಲೀಟ್ರ್ ಹಾಲು ಎಷ್ಟು? 35 ರೂಪಾಯಿ ಒಂದು ಲೀಟ್ರ್ ಹಾಲು. 70 ರೂಪಾಯಿ ಸಿಗುತ್ತೆ. ಒಂದು ದಿನಕ್ಕೆ 70 ರೂಪಾಯಿ ಲಾಭ. 70 ಇಂಟು 10 ಡೇಸ್ ಎಷ್ಟು ಸರ್? 700 ರೂಪಾಯಿ ಆಯಿತು. ನಮ್ಮ ಪ್ರಾಡಕ್ಟ್ ಮೇಲೆ ಹಾಕೋ ಇನ್ವೆಸ್ಟ್ಮೆಂಟ್ ಅವರು 1 ತಿಂಗಳು 10 ದಿವಸದಲ್ಲಿ ತಗೊತಾರೆ. ಇನ್ನು 3 ತಿಂಗಳು 20 ದಿವಸ ಫ್ರೀಯಾಗಿ ಬಳಸ್ತಾರೆ. ಇದು ಬೆನಿಫಿಟ್. ನೆಕ್ಸ್ಟ್ ಬೆನಿಫಿಟ್ ಏನಂದರೆ ಬರೀ ದುಡ್ಡು ಬಗ್ಗೆನೇ ಹೇಳಲ್ಲ ನಾನು. ಹಸು ಆರೋಗ್ಯವಾಗಿರ್ತದೆ ಮತ್ತು ಕೆಚ್ಚಲು ಬಾವು ಬರಲ್ಲ. ನಾನು ಇವಾಗಲೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಕೆಚ್ಚಲು ಬಾವು ಬಂದಿರೋದಕ್ಕೆ ನನ್ನ ಮೆಡಿಸನ್ ಅಲ್ಲ, ಬರದೇ ಇರೋ ಥರ ಪ್ರಿವೆನ್ಷನ್ ಮಾಡುತ್ತೆ. ಮತ್ತು ಇನ್ನೊಂದು ಮೇಯ್ನ್ ಏನಂದರೆ ಫಲ ನಿಲ್ಲಲ್ಲ ಸಮಸ್ಯೆಯಿಂದ ದೂರ ಮಾಡುತ್ತೆ. ಫಲ ನಿಲ್ಲಲ್ಲ ಅಂದರೆ ಈಗ ಏನಾಗುತ್ತೆ ಅಂದರೆ ಸರ್, ಈಗ ನಾನು ಫಸ್ಟ್ ಎಲ್ಲ ವೀಡಿಯೋದಲ್ಲಿ ಹೇಳ್ಕೊಂಬಂದಿದ್ದೀನಿ, ವರ್ಷಕ್ಕೊಂದು ಕರು ತೆಗೆದ್ರೆ ಮಾತ್ರ ಹೈನುಗಾರಿಕೆಯಲ್ಲಿ ಸಕ್ಸಸ್ಸು ಲಾಭ ಅಂತ ಹೇಳಿದ್ದೀನಿ. ಸೊ ಹಂಗಿದ್ದಾಗ ದಯವಿಟ್ಟು ಹೇಳ್ತೀನಿ, ಫಲ ನಿಲ್ಲಲ್ಲ ಅಂದರೆ ಸಮಸ್ಯೆಗಳೇನಿದ್ರೆ ದಯವಿಟ್ಟು ಬಳಸ್ರಿ. ಬರೀ ಫಲ ನಿಲ್ಲಲ್ಲ ಅಂತೆಲ್ಲ ಎಲ್ಲದಕ್ಕೂ ಸರಿ, ಮತ್ತು ಫಲ ನಿಲ್ಲುತ್ತೆ. ಮತ್ತು ಇನ್ನೊಂದು ಏನಂದರೆ ಮೇಯ್ನ್ ಇದ್ರ ಜೊತೆ ಇನ್ನೊಂದು ಇನ್ಕಮ್ ಏನಂದರೆ ಮೇಯ್ನ್ ಇದ್ರ ಪ್ರಾಡಕ್ಟಿಂದ ಫ್ಯಾಟ್ SNF ರೈಸ್ ಆಯ್ತು ಅಂದರೆ 1 ಲೀಟ್ರ್ ಇವಾಗ ನನ್ನ ಆ್ಯಾವ್ರೇಜ್ ಆಗಿ ನಾನು ದಿನಕ್ಕೆ 40 ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ. ಫ್ಯಾಟ್ SNF ರೈಸ್ ಆಯಿತು ಅಂದರೆ 2 ರೂಪಾಯಿ 3 ರೂಪಾಯಿ ಜಾಸ್ತಿ ಸಿಗ್ತದೆ 1 ಲೀಟ್ರ್ ಮೇಲೆ. ಸೊ ಅಲ್ಲಿ ಅವ್ರಿಗೊಂದು 40-50 ರೂಪಾಯಿ ಲಾಭ ಸಿಗ್ತದೆ ಒಂದು ದಿನಕ್ಕೆ. ಟೋಟಲಾಗಿ ನಾನು ಹೇಳ್ತೀನಿ, ಇವತ್ತಿಗೂ ಹೇಳ್ತೀನಿ, 100% ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ, ಈ ಪ್ರಾಡಕ್ಟಿಂದ ಒಂದು ದಿನಕ್ಕೆ 100 ರೂಪಾಯಿ ಲಾಭ ಸಿಗ್ತದೆ ಸರ್ ಒಬ್ಬ ರೈತರಿಗೆ. ಸೊ ಇದಕ್ಕೆ ಒಂದು ಉತ್ತಮ ಉದಾಹರಣೆ, ಒಳ್ಳೆ ಮಾಹಿತಿ ಕೊಡ್ತೀನಿ ನಿಮಗೆ, ಒಳ್ಳೆ ಒಂದು ಪ್ರೂಫ್ ಕೊಡ್ತೀನಿ. ಒಂದು ಸೆಕೆಂಡ್ ಇರಿ. ಇದು ನಂದು ಹಾಲು ಬಿಲ್ಲು. ಈಗ ಸರ್, ಈಗ ನಮ್ಮ ಶೆಡ್ಡಲ್ಲಿ ಎಷ್ಟಿದ್ದಾವೆ ಸರ್ ಹಸುಗಳು? ನೀವು ನೋಡ್ತಾ ಇದ್ದೀರಾ, 4 ಇದ್ದಾವೆ. ಎಷ್ಟಾಗ್ತಾಯಿದ್ದೀನಿ ಸರ್ ಹಾಲು? 35 ಲೀಟ್ರ್ ಆಗ್ತಾಯಿದ್ದೀನಿ. ಬರೀ 2 ಹಸು ಹಾಲು ಕರಿತಾ ಇರೋದು, ಇನ್ನು 2 ಪ್ರೆಗ್ನೆನ್ಸಿಲಿ ಇದ್ದಾವೆ. ಅರ್ಥ ಆಯ್ತಾ? 2 ಹಸುವಿಂದ 35 ಲೀಟ್ರ್ ಹಾಲು ತೆಗಿತಾ ಇದ್ದೀನಿ. ಫ್ಯಾಟ್ ಎಷ್ಟಿದೆ? 4 ಇದೆ. ಇದೆಯಾ ಸರ್ 4? ಫ್ಯಾಟು ಕೊಬ್ಬು 4 ಇದೆಯಾ? ನನಗೆ ರೇಟ್ ಎಷ್ಟು ಬರುತ್ತೆ? ಫ್ಯಾಟ್ 4 ಇದ್ರೆ ಎಷ್ಟು ಬರುತ್ತೆ? 36 ರೂಪಾಯಿ 15 ಪೈಸೆ ಬರುತ್ತೆ. ಫ್ಯಾಟ್ ಇಲ್ಲ ಅಂದರೆ ಏನಾಗುತ್ತೆ? 32 ರೂಪಾಯಿ, 30 ರೂಪಾಯಿ, 31 ರೂಪಾಯಿ ಬರುತ್ತೆ. ಸೊ ಇಲ್ಲಿ ನೀವೇ ನೋಡ್ಕೊಬೋದು, 2 ರೂಪಾಯಿ 3 ರೂಪಾಯಿ ಜಾಸ್ತಿನೂ ಆಯಿತು, 2 ಲೀಟ್ರ್ 3 ಲೀಟ್ರ್ ಹಾಲು ಜಾಸ್ತಿನೂ ಆಯಿತು. ಕೆಲವು ಜನ ಆಮೇಲೆ ಇನ್ನೊಂದೇನೆಂದರೆ ಕೆಲವು ಕಾರಣಾಂತರಗಳಿಂದ ನಾನು ಇವಾಗ ಸ್ವಲ್ಪ ಹಸು ಕಮ್ಮಿ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿ, ಕೆಲಸದವರು ಪ್ರಾಬ್ಲಮಿಂದ ಈಗ ಒಂದು ಮನುಷ್ಯ ಆ್ಯಾವ್ರೇಜಾಗಿ ಒಂದು 4-5 ಹಸು ಮಾತ್ರ ಮೇಂಟೈನ್ ಮಾಡ್ಬೋದು, 4ರಿಂದ 5 ಹಸು. ಸೊ ನಮ್ಮದು ಬೇರೆ ಬೇರೆ ಕೆಲಸಗಳಿರೋದಕ್ಕೋಸ್ಕರ ಒಂದು 4 ಹಸು ಮೇಂಟೈನ್ ಮಾಡಿದ್ದೀನಿ. ಇವಾಗ ನಮ್ಗೆ ಒಬ್ಬರು ಕೆಲಸದವ್ರು ಕೂಡ ಬಂದಿದ್ದಾರೆ. ನೆಕ್ಸ್ಟ್ ಇನ್ನೊಂದು 20 ಹಸುಗಳು ಮಾಡಬೇಕು ಅಂತೆಲ್ಲ ಮಾಡಿದ್ದೀವಿ. ಯಾರಿಗಾದರೂ ಕೂಡ ಟ್ರೈನಿಂಗ್ ಬೇಕಾದರೂ ಇಲ್ಲ, ಈ ಹೈನುಗಾರಿಕೆ ಇನ್ಫಾರ್ಮೇಷನ್, ನಾನು ಬರೀ ಪ್ರಾಡಕ್ಟ್ ತೊಗೊಳೋದಕ್ಕೆ ಹೇಳ್ತಾ ಇಲ್ಲ, ಹೈನುಗಾರಿಕೆ ಬಗ್ಗೆ ಮಾಹಿತಿ ಬೇಕಾದರೂ ಕೂಡ, ಇಲ್ಲ ಹೈನುಗಾರಿಕೆ ಮಾಡೋದಕ್ಕೆ ಟ್ರೈನಿಂಗ್ ಬೇಕಾದರೂ ಕೂಡ ದುಡ್ಡಿಲ್ಲದೆ ಫ್ರೀಯಾಗಿ ಕೊಡ್ತೀನಿ. ನನ್ನ ಮನೆ ಹತ್ರ ಬನ್ನಿ, ಬೆಳಗ್ಗೆಯಿಂದ ಸಂಜೆ ಗಂಟೆ ನನ್ನ ಜೊತೆ ಕೂತ್ಕೊಳ್ಳಿ, ನಿಮ್ಗೆ ಏನು ಬೇಕೋ ಇನ್ಫಾರ್ಮೇಷನ್ ನಾನು ಕೊಡ್ತೀನಿ ಸರ್. ಯಾರೇ ನಿಮ್ಮ ವೀಕ್ಷಕರು ಯಾರೇ ಬರಲಿ ತೊಂದರೆ ಇಲ್ಲ. ಅವ್ರಿಗೆ ಲೊಕೇಶನ್ ನಾನು ಫೋನ್ ಮಾಡೋದೇ ಬೇಕಾದ್ರೆ ನಮ್ಮ ಶೆಡ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ, ನೀವು ನಿಮ್ಮ ವೀಡಿಯೋದಲ್ಲಿ ನಮ್ಮ ಲೊಕೇಶನ್ ಹಾಕಿರಿ. ಆಮೇಲೆ ಇನ್ನೊಂದು ಪ್ರಾಡಕ್ಟ್ ಮಾಡ್ತಾಯಿದ್ದೀವಿ ಅಂದರೆ ಕೆಲವೊಂದು ಜನ ಏನು ಮಾಡ್ತಾರಂದರೆ, ಅವ್ರ ಶೆಡ್ಡು ಇರಲ್ಲ, ಏನಿರೋ ಆಫೀಸ್ ಎಲ್ಲೋ ಇರುತ್ತೆ, ಆ ಆಫೀಸ್ 3 ತಿಂಗಳು ಖಾಲಿ ಆಗ್ತದೆ. ನೀವು 3 ವರ್ಷದಿಂದ ವೀಡಿಯೋ ಮಾಡೋಕ್ಕೆ ಬಂದಾಗಲೂ ಇದೇ ಶೆಡ್ಡು ಇದೆ, ನಮ್ಮ ಮನೇಲಿ ಇದೇ ಮನೇಲಿ ಇದ್ದೀವ ಸರ್. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ರೈತರಿಗೆ ಒಳ್ಳೆ ಪ್ರಾಡಕ್ಟ್ ಒಂದು ಮಾರ್ಕೆಟಿಗೆ ತಂದಿದ್ದೀವಿ. ಬೆಳೆಸೋದು ನಿಮ್ಮದೇ, ಹಾಳು ಮಾಡಿಕೊಂಡ್ರು ನಿಮ್ಮದೇ, ನಮ್ಮದೇನು ಇದೇನಿಲ್ಲ ಸರ್. ಈಗ ಝೂಮ್ ಹಾಕ್ಕೊಳ್ಳಿ, ಝೂಮ್ ಮಾಡಿ ನೀವು. ಇದು ಹಾಲು ಬಿಲ್ಲು, ನಂದು ಹಾಲು ಬಿಲ್ಲು. ಡೇಟು 11/12/2025. ಓಕೆನಾ? ನಿಮ್ಮ ಕಣ್ಣೆದುರುಗಡೆ ನಮ್ಮ 4 ಹಸು ಇದ್ದಾವೆ, ಅದರಲ್ಲಿ 2 ಹಸು ಹಾಲು ಕರಿತಾ ಇರೋದು. 2 ಹಸುವಿಂದ ಒಂದು ಟೈಮ್ಗೆ 35 ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ ಸರ್. ಓಕೆನಾ? 35 ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ. ನೋಡಿ, 2 ಬಿಲ್ಲು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಹೊಸದು, ಇದು ಹಳೆ ಬಿಲ್ಲು.
ನೋಡ್ಕೊಬೋದು. ಯಾರನ್ನ ವೀಕ್ಷಕರು ಡೌಟ್ ಇದ್ದರೆ ಸರ್ ಇದು ಝೂಮ್ ಹಾಕಿ ತೋರಿಸ್ಬಿಡಿ, ಅವ್ರಿಗೆ ಫೋಟೋ ಸಮೇತ ತೋರಿಸ್ಬಿಡಿ. ನಾನು ಹೇಳಿದೆ ಈಗ ಫ್ಯಾಟ್ ಏನಾದರೂ ಕಮ್ಮಿ ಬಂದರೆ ನಿಮ್ಗೆ ರೇಟ್ ಎಷ್ಟು ಕಮ್ಮಿ ಬರ್ತದೆ ಅಂತ. ಈಗ ನಂದು 3.1 ಬಂದಿತ್ತು 5 ತಿಂಗಳ ಹಿಂದೆಗಡೆ ಫ್ಯಾಟು. ಎಷ್ಟಾಗ್ತಾರೆ ಆಗ 33 ರೂಪಾಯಿ ಬೀಳುತ್ತೆ. 3 ರೂಪಾಯಿ 1 ಲೀಟ್ರ್ ಕಮ್ಮಿ ಸಿಗುತ್ತೆ. ನಾವು ಎಷ್ಟಾಗ್ತಾ ಇದ್ವಿ 47 ಲೀಟ್ರ್ ಒಂದು ಟೈಮ್ಗೆ ಹಾಲು ಹಾಕ್ತಾ ಇದ್ವಿ. 47 ಲೀಟ್ರ್ ಒಂದು ಟೈಮ್ಗೆ. 47 ಇಂಟು 3 ರೂಪಾಯಿ ಲೆಕ್ಕ ಹಾಕೊಂಡ್ರೆ ಎಷ್ಟಾಯಿತು ಸರ್? 40 ಇಂಟು 3 ರೂಪಾಯಿ ಲೆಕ್ಕ ಹಾಕೊಂಡ್ರೆ 120 ರೂಪಾಯಿ ಕಮ್ಮಿ ಆಯಿತು ಒಂದು ದಿನಕ್ಕೆ. ಒಂದು ಟೈಮ್ಗೆ 120 ರೂಪಾಯಿ. 2 ದಿನ ಬೆಳಗ್ಗೆ ಸಂಜೆ ಸೇರಿದ್ರೆ 240 ರೂಪಾಯಿ. ಸೊ ಇದಕ್ಕಿನ್ನ ಪ್ರೂಫು, ಇದಕ್ಕಿನ್ನ ಇದು ನಾನೇನು ಕೊಡೋದಕ್ಕಾಗಲ್ಲ. ಚೆಕ್ ಮಾಡ್ಕೊಬೋದು. ಈ ಪ್ರಾಡಕ್ಟು ನಾನು ಮಾಡೋದಕ್ಕಿಂತ ಮುಂಚೆ, ಬಳಸೋದಕ್ಕಿಂತ ಮುಂಚೆ ನಾನು ಒಂದು 2 ವರ್ಷಕ್ಕೆ ಮುಂಚೆ ಕೂಡ ನಿಮ್ಮ ಬಿಲ್ ತೋರಿಸಿದ್ದು 3, 2, 3, 5 ನಂದು ಫ್ಯಾಟ್ ಬರ್ತೈತೆ. ಆ ಥರ 3, 2, 3, 5 ಎಲ್ಲ ಬಂದಾಗ ಏನಾಗ್ತದೆ, 1 ಲೀಟ್ರಿಗೆ ನನಗೆ 30 ರೂಪಾಯಿ 31 ರೂಪಾಯಿ ಸಿಗ್ತಾಯಿತ್ತು. ಇವತ್ತು ಫ್ಯಾಟು ನಂದು 4.1, 4.5, 4 ಬರ್ತದೆ ಆ್ಯಾವ್ರೇಜಾಗಿ ನಂದು. ಈ ಥರ ಬಂದಾಗ ನಂಗೆ 36 ರೂಪಾಯಿ 16 ಪೈಸೆ 1 ಲೀಟ್ರಿಗೆ ಸಿಗುತ್ತೆ. ಒಂದು ಇನ್ಕಮ್ ಇಲ್ಲಿಂದ ಬಂತ ರೈತರಿಗೆ. ನೆಕ್ಸ್ಟ್ ಇನ್ಕಮ್ ಏನಂದರೆ, ಒಂದು ಹಸುವಲ್ಲಿ 2 ರಿಂದ 3 ಲೀಟ್ರ್ ಹಾಲು ಜಾಸ್ತಿ ಆಗ್ತದೆ. ನಾನು ಕಾನ್ಫಿಡೆನ್ಸಾಗಿ 3 ಲೀಟ್ರ್ ಹೇಳಲ್ಲ, 1.5 ಲೀಟ್ರ್ ಒಂದು ದಿನಕ್ಕೆ ಜಾಸ್ತಿ ಆದರೆ ದಿನಕ್ಕೆ ಎಷ್ಟಾಯಿತು ಸರ್ ರೈತನಿಗೆ? 1 ಲೀಟ್ರಿಗೆ 35 ರೂಪಾಯಿ. 1.5 ಲೀಟ್ರಿಗೆ ಎಷ್ಟಾಯಿತು? 50 ರೂಪಾಯಿ ಕ್ಯಾಲ್ಕುಲೇಷನ್ ಇಟ್ಕೊಳ್ಳಿ. 50 ರೂಪಾಯಿ ಅಂದರೂ ಕೂಡ 10 ದಿವಸಕ್ಕೆ ಎಷ್ಟಾಯಿತು? 500 ರೂಪಾಯಿ ಆಯಿತು. 30 ದಿವಸಕ್ಕೆ ಎಷ್ಟಾಯಿತು? 1,500 ಆಯಿತು. ಒಂದು ತಿಂಗಳು 10 ದಿವಸಕ್ಕೆ ನನ್ನ ಪ್ರಾಡಕ್ಟ್ ಮೇಲೆ ಹಾಕಿರೋ ಇನ್ವೆಸ್ಟ್ಮೆಂಟ್ ಅವ್ರಿಗೆ ಬಂದ್ಬಿಡುತ್ತೆ. ಈ ಪ್ರಾಡಕ್ಟ್ ಒಂದು ಹಸುಗೆ 5 ತಿಂಗಳು ಬಳಸ್ಬೋದು, ಇನ್ನು 4 ತಿಂಗಳು ಫ್ರೀಯಾಗಿ ಉಪಯೋಗಿಸ್ತಾರೆ. ಸೊ ಇದಕ್ಕಿಂತ ನಾನು ಇನ್ನೇನು ಪ್ರೂಫ್ ಕೊಡೋದಕ್ಕಾಗಲ್ಲ, ಇನ್ನೇನು ತೋರಿಸೋದಕ್ಕಾಗಲ್ಲ. ದಯವಿಟ್ಟು ವಿಡಿಯೋ ನೋಡ್ತಾ ಇರೋದು ಒಂದೇ ಕೇಳ್ಕೊಳೋದು, ಬಳಸ್ಬಿಟ್ಟು ನಿಮ್ಗೆ ರಿಸಲ್ಟ್ ಬಂದರೆ ನಿಮ್ಮ ಅಕ್ಕಪಕ್ಕ ಜನಕ್ಕೆ ಕೇಳಿ ಅಂತ ಹೇಳ್ತೀನಿ ಸರ್. COD ಇದೆಯಾ ಅಥವಾ ಪೇಮೆಂಟ್ ಮುಂಚೆನೇ ಮಾಡೋದು? ಹೌದು. ಸೊ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಈಗ ನಾವು ಇದನ್ನು ಆನ್ಲೈನ್ ಮುಖಾಂತರ COD ಕೊಡ್ತಾ ಇಲ್ಲ. ಸದ್ಯಕ್ಕೆ ನಾವು COD ಕೊಡ್ತಾ ಇಲ್ಲ. ಮುಂದೆ ಫ್ಯೂಚರಲ್ಲಿ COD ಕೊಡೋಣ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಬಟ್ ಸದ್ಯಕ್ಕೆ COD ಕೊಡ್ತಾ ಇಲ್ಲ. ಆಲ್ ಓವರ್ ಕರ್ನಾಟಕ ಫ್ರೀ ಹೋಮ್ ಡೆಲಿವರಿ, ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದ್ದೀವಿ. ಡೋರ್ ಸ್ಟೆಪ್ ಅವ್ರ ಮನೆ ಬಾಗಿಲಿಗೆ ಬರ್ತದೆ. ಮತ್ತು ಅದಕ್ಕೆ ಡೆಲಿವರಿಗೆ ಏನು ಎಕ್ಸ್ಟ್ರಾ ಚಾರ್ಜ್ ತೊಗೊತಾರೆ, ಅವೆಲ್ಲ ಏನಿಲ್ಲ. 2,000 ರೂಪಾಯಿ ನೀವು ಕೊಟ್ಟು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ ವಿತಿನ್ 2 ರಿಂದ 3 ದಿವಸದ ಒಳಗಡೆ ನಿಮ್ಮ ಮನೆ ಬಾಗಿಲಿಗೆ ಕೊರಿಯರ್ ಮಾಡ್ಕೊಂಡ್ರೆ ಕಳಿಸ್ಕೊಡ್ತೀವಿ ಸರ್. ಸೊ ಪುಣ್ಯಕೋಟಿ ಗೋಲ್ಡ್ ಬಳಸಿ, ಇದರಿಂದ ನಿಮ್ಗೆ ಲಾಭಗಳು ಕಣ್ಮುಂದೆ ಎಲ್ಲ ಕಣ್ಮುಂದೆ ತೋರಿಸಿದ್ದೀನಿ. ಪುಣ್ಯಕೋಟಿಯಿಂದ ನಿಮ್ಗೆ ಇಷ್ಟು ಲಾಭಗಳಿದೆ. ದಯವಿಟ್ಟು ಬಳಸಿ. ನೀವು ರಿಸಲ್ಟ್ ಇದ್ದರೆ ನೀವು 10 ಜನಕ್ಕೆ ಹೇಳಿ ಅಂತ ಇಷ್ಟಪಡ್ತೀನಿ ಸರ್. ಸರ್ ಈಗ ನಿಮ್ಮ ಕಣ್ಣೆದುರುಗಡೆ ತಿಂಡಿ ಕೊಟ್ವಿ, ನೋಡ್ಬೋದು ಬಕೆಟಲ್ಲಿ. ಕೆಲವೊಂದು ಜನ ಹೇಳ್ತಾರೆ ಸ್ಮೆಲ್ಲಿಗೆ ತಿನ್ನಲ್ಲ ಅಂತ. ಏನಾದರೂ ಒಂದು ಸ್ವಲ್ಪನಾದರೂ ಬಿಟ್ಟಿದೆಯಾ ಸರ್? ನಿಮ್ಮ ಕಣ್ಣೆದುರುಗಡೆ ವಿಡಿಯೋ ಲೈವಲ್ಲೇ ತೋರಿಸ್ತಾ ಇದ್ದೀನಿ, ಕಣ್ಣೆದುರುಗಡೆ ನೋಡ್ಕೊಬೋದು. ಇದಕ್ಕಿಂತ ಪ್ರೂಫ್, ಇದಕ್ಕಿಂತ ಮಾಹಿತಿ ನಾವು ಇನ್ನೇನು ಕೊಡೋದಕ್ಕಾಗಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.